ಇಡೀ ರಾಜ್ಯದೊಳಗೆ ಇವತ್ತು NDA ಅಭ್ಯರ್ಥಿಗಳು ಖಂಡಿತವಾಗ್ಲೂ 28ಕ್ಕೆ 28 ಗೆಲ್ಲೋದರಲ್ಲಿ ಅನುಮಾನ ಇಲ್ಲ. ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಕುಮಾರಣ್ಣವರು ಇವರು ಎಲ್ಲರೂ ಕೂಡ ಇವತ್ತು ರಾಜ್ಯದ ಜನತೆ ಬಗ್ಗೆ, ದೇಶದ ಜನತೆ ಬಗ್ಗೆ ಕಳಕಳಿ ಉಳ್ಳಂಥವರು, ರೈತರ ಕಷ್ಟ ಸುಖಗಳನ್ನು ಆಲಿಸುವಂಥ ದಿಟ್ಟ ನಿರ್ಧಾರವನ್ನು ತಗೊಂಡು ಇವತ್ತು ಈ ಚುನಾವಣೆಯನ್ನು ಎದುರಿಸ್ತಾ ಇದೆ. ಇವತ್ತು ರೈತರ ಜಮೀನುಗಳಿಗೆ ನೀರಾವರಿ ಆಗಬೇಕು, ಈ ದೇಶದ ರೈತರಿಗೆ ಅನುಕೂಲತೆ ಆಗಬೇಕು, ಮನೆಗಳು ಆಗಬೇಕು, ರೈತರ ಜಮೀನುಗಳಿಗೆ ಹಿನ್ನೀರಿಂದ ಲಿಫ್ಟ್ ಇರಿಗೇಷನ್ ಆಗಬೇಕು, ಕೆರೆ ಕುಂಟೆ ತುಂಬಬೇಕು ಅನ್ನುವಂಥದ್ದು ಕೂಡ ಇಟ್ಕೊಂಡಿದೆ. ನಾವು ಇಬ್ಬರು ಅಣ್ಣ ತಮ್ಮಂದ್ರು. ಈಗ ಯಾವ ಕಾರಣಕ್ಕೂ ಕೂಡ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಶ್ರೀರಾಮುಲು ಸಾಹೇಬರು ಈ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತವಾಗೂ ಗೆಲ್ಲೋದರಲ್ಲಿ ಅನುಮಾನ ಇಲ್ಲ. ಈ ಬಳ್ಳಾರಿ ಲೋಕಸಭಾ ಕ್ಷೇತ್ರದೊಳಗೆ ಮತದಾರ ಬಂಧುಗಳು, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಕೂಡ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ಈ ದೇಶದ ಪ್ರಧಾನಮಂತ್ರಿಗಳ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲರಿಗೂ ಛಲ ಇದೆ. ಒಂದು ಮಾತನ್ನು ಕೇಳಿದ್ರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಅವ್ರು ಸಣ್ಣತನ ತೋರಿಸ್ತದೆ. ಯಾಕಂತ ಹೇಳಿದರೆ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಅಭಿಮಾನದಿಂದ, ಅದು ಹೇಳಿಸ್ಕೊಳ್ಳೋದಲ್ಲ, ಅಭಿಮಾನದಿಂದ ಅವ್ರ ಹೃದಯದಲ್ಲಿ ಹಚ್ಚು ಹೊಡೆದಂಗೆ ಹೊಡೆದಿದೆ ನರೇಂದ್ರ ಮೋದಿಜಿ ಅನ್ನುವಂಥದ್ದು. ಚಿಕ್ಕ ಮಗುವಿಂದ ಹಿಡಿದು ಎಲ್ಲ ನನ್ನ ಅಕ್ಕ ತಂಗಿ ತಾಯಿಯಂದರ ಮನಸ್ಸಿನಲ್ಲಿ, ರೈತರ ಮನಸ್ಸಿನಲ್ಲಿ, ಈ ದೇಶದ ಕಟ್ಟ ಕಡೆಯ ಮನುಷ್ಯನಲ್ಲಿ ಕೂಡ ಇವತ್ತು ನರೇಂದ್ರ ಮೋದಿಜಿಯವರು ಒಂದು ಹಚ್ಚಿ ಯಾವ ರೀತಿ ನಾವು ಮುದ್ರೆಯನ್ನು ಹಾಕ್ತೀವಿ, ಆ ಹೃದಯದ ಮೇಲೆ ಆ ಮುದ್ರೆಯನ್ನು ಒತ್ಕೊಂಡಿದ್ದಾರೆ. ಅದನ್ನು ಯಾರು ಅಳಿಸ್ಲಿಕ್ಕೆ ಆಗೋದಿಲ್ಲ. ಇವತ್ತು ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಕುಮಾರಣ್ಣವರು ಮತ್ತು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ 28ಕ್ಕೆ 28 ಜನ ಗೆಲ್ಲೋದರಲ್ಲಿ ಅನುಮಾನ ಇಲ್ಲ ಅನ್ನುವಂಥದ್ದು ಇದು ಸತ್ಯ. ನಾನು ಅವ್ರ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಆಲ್ರೆಡಿ ಜನ ಅವರಿಗೆ ಸಂಡೂರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರ ಕೊಟ್ಟು ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ಇಡೀ ರಾಜ್ಯದ ನಮ್ಮ ಬಳ್ಳಾರಿ ಶ್ರೀರಾಮುಲು ಸಾಹೇಬರು ಇಡೀ ರಾಜ್ಯದ ಎಲ್ಲ ಜನರ ಹಿತವನ್ನು ಕಾಪಾಡ್ತಕ್ಕಂಥ ವ್ಯಕ್ತಿ. ಅವರ ವೈಯಕ್ತಿಕವಾಗಿ ಅವರಿಗೆ ರಾಜಕೀಯವಾಗಿ ಮುಗಿಸಬೇಕು ಅನ್ನುವಂಥದ್ದು ಅವ್ರ ಗುರಿಯನ್ನು ಇಟ್ಕೊಂಡಿರ್ಬೋದು. ಆದರೆ ಮತದಾರ ಬಂಧುಗಳು ಕೈ ಬಿಡೋದಿಲ್ಲ, ಅವ್ರನ್ನ ಉಳಿಸ್ಕೊಳ್ಳುವಂಥ ಕೆಲಸ ಮಾಡ್ತಾಯಿದೆ. ಮತದಾರ ಬಂಧುಗಳು ನನ್ನ ಚುನಾವಣೆಯಲ್ಲಿ ಯಾವ ರೀತಿ ಆಶೀರ್ವಾದ ಮಾಡಿದರೂ ಈ ಚುನಾವಣೆ ಕೂಡ ಶ್ರೀರಾಮುಲು ಸಾಹೇಬರನ್ನ ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸೋದರಲ್ಲಿ ಅನುಮಾನ ಇಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.